Praise the Lord. ದೇವರಿಗೆ ಸ್ತೋತ್ರವಾಗಲಿ. I greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. So I hope and believe the last few messages have really blessed your life. ನಾನು ನಂಬುತ್ತೇನೆ ಕಳೆದ ನಮ್ಮ ಸಂದೇಶಗಳು ನಿಮ್ಮ ಜೀವಿತವನ್ನು ಆಶೀರ್ವದಿಸಿದೆ ಎಂಬುದಾಗಿ. So we know how God chose Moses to deliver Israelites. ನಮಗೆ ಗೊತ್ತಾಯ್ತು ಹೇಗೆ ದೇವರು ಮೋಶೆಯನ್ನು ಆರಿಸಿಕೊಂಡನು ಇಸ್ರಾಯೇಲರನ್ನು ಬಿಡುಗಡೆ ಮಾಡಲಿಕ್ಕೆ. And also we saw how God used the rod to teach a lesson to the enemies. ಹಾಗೆ ನಾವು ನೋಡಿದೆವು ಹೇಗೆ ದೇವರು ದೊಣ್ಣೆಯನ್ನು ಆ ಶತ್ರುಗಳಿಗೆ ಒಂದು ಪಾಠ ಕಲಿಸಲಿಕ್ಕೆ ಉಪಯೋಗಿಸಿದರು. Also we meditated on that night how God instructed to have the belt and the sandal and the staff in the hands of Israelites the night which they were delivered from Egypt. ಹಾಗೆ ನಾವು ಧ್ಯಾನಿಸಿದೆವು ಹೇಗೆ ದೇವರು ಅವರಿಗೆ ಒಂದು ನಡುವನ್ನು ಕಟ್ಟಿಕೊಂಡು ಆ ಕೆರೆಗಳನ್ನು ಮೆಟ್ಟಿ ಆ ಕೋಲನ್ನು ಹಿಡಿದು ಸಿದ್ಧರಾಗಿ ಎಂಬುದಾಗಿ ಒಂದು ಸೂಚನೆ ಕೊಟ್ಟರು ಇದು ಐಗುಪ್ತ ದೇಶವನ್ನು ಬಿಟ್ಟು ಹೋಗಲಿಕ್ಕೆ. So we see that how feeble Moses was, but God made him to able to deliver this people. ಹಾಗೆ ನಾವು ನೋಡುತ್ತೇವೆ ಎಷ್ಟು ಒಂದು ಸಣ್ಣ ಒಂದು ಮನುಷ್ಯ ಅಥವಾ ಎಷ್ಟು ಒಂದು ಮೆದುವಾದಂಥ ಒಂದು ಮೋಶೆಯನ್ನು ಧೈರ್ಯಸ್ಥನಾಗಿ ಮಾಡಿ ಇಸ್ರಾಯೇಲ್ ಜನಾಂಗವನ್ನು ಬಿಡಿಸಿದನು ಎಂಬುದಾಗಿ. So we also saw how Pharaoh was so powerful and Moses was very small compared to him. ಹಾಗೆ ನಾವು ನೋಡುತ್ತೇವೆ ಎಷ್ಟು ಬಲಿಷ್ಠನು ಆ ಫರೋ ಎಂಬುದಾಗಿ ಆತನ ಮುಂದೆ ಮೋಶೆಯು ಸಣ್ಣವನಾಗಿ ಕಾಣಿಸಿಕೊಂಡನು. So as we continue that message, we all heard like how that night God delivered the Israelites but put the death for Egyptians. ನಾವು ಹಾಗೆ ಆ ಸಂದೇಶವನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಯಾವುದಂದ್ರೆ ಹೇಗೆ ದೇವರು ಆ ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತದಿಂದ ಹೊರಗೆ ತಂದ್ರು ಮತ್ತೆ ಆ ರಾತ್ರಿ ಹೇಗೆ ಆ ಐಗುಪ್ತ ದೇಶದಲ್ಲಿ ಆ ಒಂದು ಚೊಚ್ಚಲು ಮಗನು ವಧರಾಗುವುದನ್ನು ನೋಡಿದೆವೋ ಅದನ್ನು ಮುಂದುವರಿಸಲಿಕ್ಕೆ ನೋಡುತ್ತಿದ್ದೇವೆ. So after this, as Moses along with the Israelites were walking towards the promised land, ಇದಾದ ನಂತರ ಮೋಶೆ ಮತ್ತು ಇಸ್ರಾಯೇಲ್ ಜನಾಂಗ ಒಂದು ವಾಗ್ದಾತ ದೇಶಕ್ಕೆ ನಡೆದುಕೊಂಡು ಹೋಗಬೇಕಾದ್ರೆ they come before the Red Sea. ಅವರು ಕೆಂಪು ಸಮುದ್ರದ ಮುಂದೆ ಬರ್ತಾರೆ. So now again there was a challenge. ಈಗ ಮತ್ತೊಂದು ಕ್ಲಿಷ್ಟ ಪರಿಸ್ಥಿತಿ ಎದುರುಗೊಳ್ಳುತ್ತದೆ. So where the Pharaoh and the army are attacking these people because they were very furious to destroy Israelites. ಈ ಫರೋನು ಮತ್ತೆ ಆತನ ಸೈನ್ಯವನ್ನು ಅವರನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದರು, ಅವರನ್ನು ಹೇಗಾದ್ರೂ ಮಾಡಿ ಸಂಹರಿಸಬೇಕು ಎಂಬುದಾಗಿ. So no matter how many enemies are chasing you, God will protect us. ಎಷ್ಟೇ ವೈರಿಗಳನ್ನು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತಿರಬಹುದು, ಆದರೆ ದೇವರು ನಿಮ್ಮನ್ನು ಸಂರಕ್ಷಿಸುತ್ತಾನೆ. When you are and I are in the plan of God, God will not allow the enemy to touch you. ನೀವು ನಾನು ದೇವರ ಒಂದು ಆಲೋಚನೆಯಲ್ಲಿ ಇರಬೇಕಾದ್ರೆ ಯಾವುದೇ ಒಂದು ವಿರೋಧಿಯು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. Because he is our protector. ಯಾಕಂದ್ರೆ ಆತನು ನನ್ನನ್ನು ಸಂರಕ್ಷಿಸುವಾತನಾಗಿರ್ತಾನೆ. So now when we see Moses, so he is in a place where he don't know what to do. ಈಗ ನಾವು ನೋಡುತ್ತೇವೆ ಮೋಶೆ ನಾನು ಏನ್ ಮಾಡಬೇಕು ಎಂಬುದಾಗಿ ಗೊತ್ತಿಲ್ಲದೆ ಇರೋ ಒಂದು ಪರಿಸ್ಥಿತಿಯಲ್ಲಿದ್ದಾನೆ ಎಂಬುದಾಗಿ. Because all four directions there is a challenge for Moses and Israelites. ಯಾಕಂದ್ರೆ ನಾಲ್ಕು ದಿಕ್ಕಿನಿಂದ ಮೋಶೆಗೆ ಒಂದು ಕ್ಲಿಷ್ಟ ಪರಿಸ್ಥಿತಿ ಆಗಿದೆ, ಫರೋಹನ ಕಡೆಯಿಂದ ಮತ್ತೆ ಇಸ್ರಾಯೇಲ್ ಜನಾಂಗರ ಕಡೆಯಿಂದ. Before Moses is a Red Sea, beside is a big mountains, and behind is an enemy who's attacking Moses. ಮೋಶೆಯ ಎದುರುಗಡೆ ಆ ಕೆಂಪು ಸಮುದ್ರ, ಆತನ ಅಕ್ಕಪಕ್ಕದಲ್ಲಿ ಆ ಒಂದು ದೊಡ್ಡ ಬೆಟ್ಟ ಗುಡ್ಡಗಳು, ಮತ್ತೆ ಹಿಂಭಾಗದಲ್ಲಿ ಆ ಫರೋಹನ ಸೈನ್ಯ ಅಟ್ಟಿಸ್ಕೊಂಡು ಬರುವುದು. So there's a great question, what next? ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿದೆ ಮೋಶೆಗೆ, ಮುಂದೇನು ಎಂಬುದಾಗಿ. So today there might be a question, what next in your ಇವತ್ತು life? ನಿಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಇರಬಹುದು, ಮುಂದೆ ಏನು ಎಂಬುದಾಗಿ. So God knows what is next. ದೇವರಿಗೆ ಗೊತ್ತುಂಟು ಮುಂದೆ ಏನು ಎಂಬುದಾಗಿ. So because Moses is leading a people who are very infant, children, youngsters, old age, middle age, cattle, different varieties of people group.
ಮೋಶೆ ಒಂದು ಚಿಕ್ಕ ಕೂಸು, ಮತ್ತೆ ಯವನಸ್ಥ, ಮಧ್ಯಪ್ರಾಯಸ್ಥ, ಮತ್ತೆ ವಯಸ್ಕರು, ಮತ್ತೆ ಅನೇಕ ಪ್ರಾಣಿಗಳನ್ನು ಕೂಡಿದಂತ ಒಂದು ಜನಸಮೂಹವನ್ನು ಆತನು ನಡೆಸುವಂತನಾಗಿರ್ತಾನೆ. It's not one category of people, different categories of people they are where Moses is leading them. ಒಂದು ಪಂಗಡ ಅಂತ ಒಂದು ತರನಾದಂತಹ ಜನ ಅಲ್ಲ, ಆದ್ರೆ ಅನೇಕ ಪಂಗಡ, ಅನೇಕ ತರನಾದಂತಹ ಜನರನ್ನು ಮೋಶೆ ಅಲ್ಲಿಂದ ಹೊರತರುತ್ತಿದ್ದಾನೆ. But when you see the king and the army, there are one set of people who are all eligible, capable, strong, and youngsters who are very furious against them. ಆದ್ರೆ ಫರೋಹನ ಕಡೆ ನಾವು ನೋಡುವಂತಾದರೆ ಆತನ ಸೈನ್ಯ ಬಲಿಷ್ಠರು, ಎಲ್ಲರೂ ಯುದ್ಧಕ್ಕೆ ಸಿದ್ಧಪಡಿಸಿದಂತವರು, ಎಲ್ಲರೂ ಯುದ್ಧ ಮಾಡುವುದರಲ್ಲಿ ಚಾತುರರಾಗಿದ್ದರು. So Moses don't have a time to build a bridge to cross the Red Sea. ಈಗ ಮೋಶೆ ಹತ್ರ ಸಮಯ ಇಲ್ಲ ಒಂದು ಸೇತುವೆಯನ್ನು ಕಟ್ಟಿ ಆ ಒಂದು ಕೆಂಪು ಸಮುದ್ರವನ್ನು ದಾಟಣ ಎಂಬುದಾಗಿ, build an ark or a boat to make sure that to move these people to the other shore. ಒಂದು ಹಡಗೋ ಅಥವಾ ಒಂದು ದೋಣಿಯೋ ಕಟ್ಟಿ ಜನರನ್ನು ಆ ಕಡೆ ಸಾಗಿಸೋಣ ಅನ್ನೋಷ್ಟು ಸಮಯ ಮೋಶೆಗಿಲ್ಲ. Time is very short. ಆ ಸಮಯ ತುಂಬಾ ಕ್ಲಿಷ್ಟವಾಗಿದೆ. Moses do not have the ability to take them to the mountains because, as I told, different varieties of people who are not able to climb the mountains. ಆ ಬೆಟ್ಟ ಗುಡ್ಡಗಳ ಮೇಲೆ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ ಮೋಶೆಗೆ, ಯಾಕಂದ್ರೆ ಇಲ್ಲಿ ಸಣ್ಣ ಪ್ರಾಯ, ವಯಸ್ಕರು, ಎಲ್ಲಾ ಪ್ರಾಯದ ಜನರು ಇದ್ದಾರೆ. Hallelujah. Hallelujah. But God who called Moses is faithful. ಆದರೆ ಮೋಶೆಯನ್ನು ಕರೆದಂತ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. Today God who has called you, loved you, is faithful. ಇವತ್ತು ನಿಮ್ಮನ್ನು ಕರೆದಾತನು, ನಿಮ್ಮನ್ನು ಪ್ರೀತಿಸುವಾತನು, ಆತನು ನಂಬಿಗಸ್ತನಾಗಿರುತ್ತಾನೆ. So as few of the Israelites turned against Moses, what next? ಈ ಸ್ವಲ್ಪ ಜನ ಇಸ್ರಾಯೇಲ್ ಜನಾಂಗದವರು ಅವರು ಮೋಶೆಯ ವಿರುದ್ಧವಾಗಿ ತಿರುಗಿ ಮುಂದೇನು ಎಂಬುದಾಗಿ ಕೇಳಬೇಕು. They all took stones to hit Moses. ಅವರೆಲ್ಲರೂ ಕಲ್ಲು ಎತ್ತುಕೊಂಡರು ಮೋಶೆಯನ್ನು ಹೊಡಿಲಿಕ್ಕೆ. Many times when you do good for your own people or somebody else, they turn bad for you. ಅನೇಕ ಬಾರಿ ನೀವು ನಿಮ್ಮ ಜೊತೆಗಾರರಿಗೆ, ನಿಮ್ಮ ಒಂದು ಜನರಿಗೆ ಒಳ್ಳೇದು ಮಾಡಬೇಕಾದ್ರೆ ಅವರು ನಿಮ್ಮ ವಿರುದ್ಧವಾಗಿ ಎದ್ದೇಳುತ್ತಾರೆ. Hallelujah. Hallelujah. Have you faced that situations in your life? ನೀವು ಅಂತ ಒಂದು ಸಂದರ್ಭಗಳನ್ನು ಎದುರು ನೋಡಿದ್ದೀರಾ ನಿಮ್ಮ ಜೀವಿತದಲ್ಲಿ? Don't worry, the God of Moses is still faithful. ಹೆದರಬೇಡಿ, ಮೋಶೆಯ ದೇವರು ಇನ್ನೂ ನೀತಿವಂತ ಸತ್ಯ ದೇವರಾಗಿರುತ್ತಾರೆ. I was just thinking, if I was there in the place of Moses, ನಾನು ನೆನೆಸ್ತಾ ಇದ್ದೆ, ನಾನು ಮೋಶೆಯ ಒಂದು ಸ್ಥಾನದಲ್ಲಿ ಇದ್ದಿದ್ರೆ, before they throwing the stones, I would have tied a big stone and jumped into the Red Sea. ಅವರು ನನ್ನ ಮೇಲೆ ಕಲ್ಲು ತೂರೋದಕ್ಕೆ ಮುಂಚೆ ನಾನೇನೆ ಒಂದು ಕಲ್ಲು ಹಾಕೊಂಡು ಆ ಸಮುದ್ರದಲ್ಲಿ ಮುಳುಗಿ ಬಿಡ್ತಾ ಇದ್ದೆ. That is what many of us think. ಅನೇಕರು ನಾವು ಅದನ್ನೇ ಆಲೋಚಿಸುತ್ತೇವೆ. But in the midst of everything, ಆದರೆ ಅದೆಲ್ಲರ ಮಧ್ಯದಲ್ಲೂ Moses looked to God. ಮೋಶೆ ದೇವರ ಕಡೆಗೆ ನೋಡಿದ. And he called upon God. ಆತನು ದೇವರನ್ನು ಕರೆದನು. He cried to God. ಆತನು ದೇವರಿಗೆ ಮೊರೆ ಇಟ್ಟನು. That's what God wants his children to do. ಅದೇ ದೇವರು ಆತನ ಮಕ್ಕಳು ಮಾಡಬೇಕಾಗಿರೋದು. When you don't know what next, ನಿಮಗೆ ಮುಂದೇನು ಎಂಬುದಾಗಿ ಗೊತ್ತಿಲ್ಲ, when the challenges is all around you, ಎಲ್ಲ ಒಂದು ರೀತಿಯಾದಂತ ಚಾಲೆಂಜ್ ನಿಮ್ಮ ಸುತ್ತ ಇರಬೇಕು, when everything is looking hopeless, ಎಲ್ಲವೂ ಅದೊಂದು ಇದು ನಡಿಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ when every plan is shattered, ನಿಮ್ಮ ಎಲ್ಲಾ ಆಲೋಚನೆಗಳು ನುಚ್ಚು ನೂರಾದ, when your own people turned against you, ನಿಮ್ಮ ಸ್ವಂತ ಜನ ನಿಮಗೆ ಎದುರು ಬಿದ್ದಾಗ, you don't have any place to look for hope. There is only one to look towards heaven. ಎಲ್ಲೂ ನಿಮಗೆ ನಿರೀಕ್ಷೆ ಕಾಣದೆ ಬರೀ ಒಂದೇ ಸ್ಥಳ ಉಂಟು ನಿಮಗೆ ನಿರೀಕ್ಷೆ ಕಾಣುವುದು ಪರಲೋಕ. Because the word of God says, ಯಾಕಂದ್ರೆ ದೇವರ ವಾಕ್ಯವು ಹೇಳುತ್ತದೆ, where does my help come from? ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಎಂಬುದಾಗಿ. It comes from the Lord who created heavens and the earth. ಅದು ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಯೆಹೋವನಿಂದಲೇ ಎಂಬುದಾಗಿ. Where does your and my help come from? ನಿಮ್ಮ ಸಹಾಯ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? We should know that it comes from the Lord who created heavens and the earth. ನಮಗೆ ಗೊತ್ತಿರಬೇಕು ಅದು ಯೆಹೋವನ ಭೂಲೋಕ ಪರಲೋಕಗಳನ್ನು ಸೃಷ್ಟಿಸಿದ ಯೆಹೋವನಿಂದಲೇ ಎಂಬುದಾಗಿ. And God told Moses, raise your staff, and the sea divided. ದೇವರು ಹೇಳಿದರು ಮೋಶೆಗೆ, ನಿನ್ನ ಕೋಲನ್ನು ಎತ್ತು, ಆವಾಗ ಆ ಸಮುದ್ರವು ಇಬ್ಬಾಗವಾಯಿತು. The same sea which anybody
fall, it will swallow, it will sink. But the same sea was divided and stood like a wall. ಇದೇ ಸಮುದ್ರದಲ್ಲಿ ಯಾರಾದ್ರೂ ಬಿದ್ದರೆ ಅವರು ಮುಳುಗೋಗೋ ಸಾಧ್ಯತೆ ಇದೆ. ಆದರೆ ಅದೇ ಒಂದು ಸಮುದ್ರ ಆ ಕೋಲನ್ನು ಚಾಚಿದಾಗ ಅದು ಇಬ್ಬಾಗವಾಗಿ ಗೋಡೆಯಂತೆ ಆಚೆ ಈಚೆ ನಿಂತಿತು. Chapter 14, Exodus chapter 14 verse 29. ವಿಮೋಚನಾ ಕಾಂಡ 14ನೇ ಅಧ್ಯಾಯ 29ನೇ ವಚನ. It says, ಅದು ಈ ರೀತಿ ಹೇಳುತ್ತದೆ, but the Israelites went through the sea on the dry ground. ಇಸ್ರಾಯೇಲ್ಯರು ಸಮುದ್ರದೊಳಗೆ ಒಣ ನೆಲದಲ್ಲೇ ನಡೆದು ಹೋದರು. With a wall of water on their right and on their left. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. I thank God for this word. ಈ ಒಂದು ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. The word which is mentioned as dry ground. ಆ ಒಂದು ಪದ ಅದು ಒಣ ನೆಲ ಎಂಬುದಾಗಿ ಸೂಚಿಸುತ್ತದೆ. Today we see there are many dams which are built in many different water bodies. ಈಗ ನಾವು ನೋಡುತ್ತೇವೆ ಅನೇಕ ಒಂದು ಈ ನೀರನ್ನು ಶೇಖರಣೆ ಮಾಡುವಂತಹ ಸ್ಥಳಗಳು ನೀರು ಇರುವ ಸ್ಥಳಗಳಲ್ಲಿ ಕಟ್ಟಲ್ಪಡಲಾಗುತ್ತದೆ. So there is no dam which makes the water dry on the other side because it will be always wet. ಯಾವುದೇ ಒಂದು ಈ ಡ್ಯಾಮ್ ಅಥವಾ ನೀರು ಸಂಗ್ರಹವಾಗಿರುವ ಒಂದು ಪ್ರದೇಶದಲ್ಲಿ ಆಚೆ ಕಡೆ ಅದು ಯಾವಾಗಲೂ ಒಣಗಿ ಹೋಗಿರೋದಿಲ್ಲ, ಯಾಕಂದ್ರೆ ಅದು ಯಾವಾಗಲೂ ನೆನೆಸಿ ಇಟ್ಟಿರುತ್ತೆ. If I am not wrong, ತಪ್ಪಿಲ್ಲವಾದರೆ almost all the dams have the wet on the other side even after building the dam. ಆ ಒಂದು ಕಟ್ಟಡ ಕಟ್ಟಿದ ಮೇಲೂ ಸಹ ನೀರಿನ ಸುತ್ತಲೂ ಕಟ್ಟಿದ ಮೇಲೂ ಸುತ್ತ ಸಹ ಅದರ ಆಚೆ ಕಡೆ ಇನ್ನೂ ಸ್ವಲ್ಪ ತೇವ ಇರುತ್ತದೆ. So some of the dams have a little leakings also. ಕೆಲವೊಂದು ಈ ಡ್ಯಾಮ್ ಅನ್ನೋದು ಅದರಲ್ಲಿ ಸ್ವಲ್ಪ ನೀರು ಸೋರುವಿಕೆ ಇರುತ್ತದೆ. But here it says that when the sea got divided, it was a dry ground. ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸಮುದ್ರವು ಇಬ್ಬಾಗವಾದಾಗ ಅಲ್ಲಿ ಒಣ ನೆಲವಿತ್ತು ಎಂಬುದಾಗಿ. It's really a surprise to me. ಅದು ಆಶ್ಚರ್ಯಚಕಿತವಾಯಿತು ನನಗೆ. Because that same place which had the sea, the Red Sea, which has water all the time, immediately it became dry ground. ಯಾಕಂದ್ರೆ ಆ ಒಂದು ಕೆಂಪು ಸಮುದ್ರ ಯಾವಾಗ್ಲೂ ನೀರಿಂದ ತುಂಬಿರುವಂತದ್ದು ಅದು ಇದ್ದಕ್ಕಿದ್ದಂಗೆ ಒಣ ನೆಲ ಆಗಿತ್ತು ಎಂಬುದಾಗಿ. So it is very difficult for a person to walk in the water or a wet place because it will be a slippery or it will be kind of make them to fall. ಅನೇಕ ಬಾರಿ ಈ ನೀರಿರುವ ಸ್ಥಳದಲ್ಲಿ ಜನರಿಗೆ ನಡಿಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅಲ್ಲಿ ಕೆಸರು ಇರುತ್ತದೆ ಮತ್ತೆ ಅದು ಜಾರುವಿಕೆ ನಡಿಬೇಕಾದ್ರೆ ಅದು ಜಾರುತ್ತದೆ. Just imagine the Red Sea is divided but the ground is wet. ಸ್ವಲ್ಪ ಆಲೋಚಿಸಿ, ಆ ಒಂದು ಕೆಂಪು ಸಮುದ್ರ ಇಬ್ಬಾಗವಾಗಿದೆ ಆದ್ರೆ ನೆಲ ಇನ್ನು ತೇವದಲ್ಲಿದೆ. So where it is mixed with the mud and people, possibilities are they can slip, they can fall, it can happen anything. ಅದು ಮರಳು ಮಣ್ಣು ಮತ್ತೆ ನೀರು ಇರುವ ಸ್ಥಳ, ಅದು ಜನರು ಜಾರಬಹುದು, ಏನಾದ್ರೂ ಆಗಬಹುದು. Hallelujah. Hallelujah. But how beautifully God made a dry ground. ಆದರೆ ಎಷ್ಟು ಸುಂದರವಾಗಿ ದೇವರು ಅದನ್ನು ಒಣ ನೆಲ ಮಾಡಿದನು ಎಂಬುದಾಗಿ. It would have become a great challenge for Moses to lead all different categories of people and the cattle in that if it was not a dry ground. ಅದು ಒಂದು ಒಣ ನೆಲ ಆಗಲಿಲ್ಲ ಅಂದ್ರೆ ಮೋಶೆ ಈ ಎಲ್ಲಾ ಒಂದು ಜನರನ್ನು ಸಾಗಿಸ್ಲಿಕ್ಕೆ ತುಂಬಾ ಕಷ್ಟ ಪಡಬೇಕಾಗಿತ್ತು. Today God is making some way where it will be very blessed for you to walk. ಈಗ ದೇವರು ಒಂದು ಹೊಸ ಮಾರ್ಗಗಳನ್ನು ಮಾಡುತ್ತಿದ್ದಾನೆ, ಅಲ್ಲಿ ನಿಮಗೆ ನಡಿಲಿಕ್ಕೆ ತುಂಬಾ ಆಶೀರ್ವಾದಕರವಾಗಿರುತ್ತೆ. God is speaking to somebody who is watching this. ಕೆಲವರು ಇದನ್ನು ನೋಡುತ್ತಿರುವವರೊಟ್ಟಿಗೆ ದೇವರು ಮಾತನಾಡಲಿಕ್ಕೆ ಇಷ್ಟಪಡುತ್ತಿದ್ದಾರೆ. You thought that particular thing would have sinked you down. ನೀವು ಅನ್ಕೊಂಡ್ರಿ ಆ ಒಂದು ಸಂಗತಿ ನಿಮ್ಮನ್ನು ಮುಳುಗಿಸುತ್ತದೆ ಎಂಬುದಾಗಿ. Maybe your health, maybe the wealth, maybe your job, maybe your marriage life, maybe your children's future. You thought that it will
sink. ನಿಮ್ಮ ಜೀವಿತವೋ, ನಿಮ್ಮ ಆರೋಗ್ಯವೋ, ನಿಮ್ಮ ಆರ್ಥಿಕ ವಿಷಯವೋ, ನಿಮ್ಮ ಕೆಲಸವೋ, ನಿಮ್ಮ ಒಂದು ವೈವಾಹಿಕ ಜೀವಿತವೋ ಅಥವಾ ನಿಮ್ಮ ಮಕ್ಕಳ ಒಂದು ಭವಿಷ್ಯತ್ತೋ ಅದು ಮುಳುಗಿಸುತ್ತದೆ ಎಂಬುದಾಗಿ ನೀವು ಆಲೋಚಿಸುತ್ತಿರಬಹುದು. But God will have a new way where you will walk very beautifully and blessed way. ಅತಿ ಸುಂದರವಾಗಿ ನೀವು ಒಂದು ಹೊಸ ಪರಿಶುದ್ಧವಾದಂತ ಒಂದು ಆಶೀರ್ವಾದಕರವಾದ ಮಾರ್ಗದಲ್ಲಿ ನಡೆಸುವ ಒಂದು ಆಲೋಚನೆ ದೇವರಿಗೆ ಉಂಟು. So God is preparing a dry ground in the midst of a great challenge for your life. ನಿಮ್ಮ ಎಲ್ಲಾ ಕಷ್ಟ ಸಂಗತಿಗಳ ಮಧ್ಯದಲ್ಲೂ ನಿಮಗೆ ಒಂದು ಹೊಸ ಒಣ ನೆಲ ಪರಿಶುದ್ಧವಾಗಿ ಅದು ಆಶೀರ್ವಾದಕರವಾದಂತದನ್ನು ಮಾಡಲಿಕ್ಕೆ ಯೇಸು ಕ್ರಿಸ್ತನು ಇಷ್ಟಪಡುತ್ತಿದ್ದಾರೆ. And here we see with a wall of water on their right and on their left. ಇಲ್ಲಿ ನಾವು ನೋಡುತ್ತೇವೆ, ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು ಎಂಬುದಾಗಿ. So I have seen different varieties of wall in this world. ನಾನು ಅನೇಕ ವಿಧವಾದಂತ ಗೋಡೆ ನೋಡಿದ್ದೇನೆ ಈ So different materials that I've used for making a wall. ಅನೇಕ ವಸ್ತುಗಳನ್ನು ಉಪಯೋಗಿಸಿ ಮಾಡಿರುತ್ತಾರೆ ಗೋಡೆಯನ್ನು. But till date, I have not seen any engineer or experts who have made a wall out of water. ಇವತ್ತಿಗೂ ನಾನು ಯಾವುದೇ ವಿಧವಾದಂತ ಇಂಜಿನಿಯರ್ ಆಗಲಿ ಅಥವಾ ದೊಡ್ಡ ದೊಡ್ಡ ಕೆಲಸ ಮಾಡುವವರಾಗ್ಲಿ ಒಂದು ನೀರಿನಲ್ಲಿ ಗೋಡೆ ಕಟ್ಟುವುದನ್ನು ನೋಡಿಲ್ಲ. So here this water wall is a great surprise for Israelites. ಇಲ್ಲಿ ಈ ನೀರಿನ ಗೋಡೆ ಅದು ಆಶ್ಚರ್ಯಚಕಿತವಾಗಿದೆ ಇಸ್ರಾಯೇಲ್ ಜನಾಂಗಕ್ಕೆ. Maybe we have seen few aquariums where you can go in the midst where everything is covered by glass and you can see the fish and other aquarium creatures there. ನೀವು ಅನೇಕ ಬಾರಿ ನೋಡಿರ್ಬೋದು, ಈ ಸಮುದ್ರದೊಳಗೇನೆ ಒಂಥರ ಒಂದು ಗಾಜಿನ ಗೋಡೆಯನ್ನು ಕಟ್ಟಿ ಅದರಿಂದ ನೀವು ಆ ಮೀನು ಹರಿದಾಡುವುದನ್ನು ನೋಡಿರಬಹುದು. Maybe Israelites have this kind of experience where kids are telling to their dada and mama saying that, hey, see the fish and see this and see that. ಬಹುಶಃ ಇಸ್ರಾಯೇಲ್ ಜನಾಂಗರು ಆದಿ ಹೋಗ್ಬೇಕಾದ್ರೆ ಆ ಮಕ್ಕಳು ಹೇಳಿರ್ಬೋದು, ಈ ಮೀನನ್ನು ನೋಡಿ ಹೇಗಿದೆ, ಹಾಗೆ ಹರಿದಾಡ್ತಿದೆ, ಎಷ್ಟು ಚೆಂದಾಗಿದೆ ಅಂತ ಹೇಳಿರಬಹುದು. So it is a different experience walking in the midst of the Red Sea. ಅದು ಒಂದು ವಿಭಿನ್ನವಾದಂತ ಒಂದು ಸಮಯವಾಗಿರುತ್ತದೆ ಆ ಒಂದು ಕೆಂಪು ಸಮುದ್ರವನ್ನು ಹಾದು ಹೋಗುವುದು. The same before the Red Sea where people thought they will die and they will all end their life. In the midst of that, God is leading them in a very beautiful and a marvelous experience. ಇದೇ ಕೆಂಪು ಸಮುದ್ರದಲ್ಲಿ ನಾವು ಬಿದ್ದು ಸತ್ತು ಹೋಗುತ್ತೇವೆ ಎಂಬುದಾಗಿ ಇಸ್ರಾಯೇಲ್ ಜನರು ಅಂದುಕೊಂಡಿದ್ದಾಗ ದೇವರು ಅದರ ನಡುವೆಯೂ ಮಾರ್ಗ ಮಾಡಿ ಅವರನ್ನು ಆಚೆ ದಡಕ್ಕೆ ಸೇರಿಸುವುದನ್ನು Trust in God, my dear brother, my dear sister. ದೇವರಲ್ಲಿ ನಿರೀಕ್ಷೆ ಇಡಿ ಪ್ರೀತಿಯ ಸಹೋದರ In the midst of everything, God will lead your marriage in a beautiful way. ಎಲ್ಲದರ ಮಧ್ಯದಲ್ಲೂ ನಿಮ್ಮ ವಿವಾಹವನ್ನು ಅತಿ ಉತ್ತಮವಾದಂತ ರೀತಿಯಲ್ಲಿ ದೇವರು ನಡೆಸುತ್ತಾರೆ. Maybe you're saying that, oh, my marriage life is sinking down. ನೀವು ಅನ್ನುತ್ತಿರಬಹುದು, ನನ್ನ ವೈವಾಹಿಕ ಜೀವಿತ ಅದು ಮುಳುಗಿ ಹೋಗುತ್ತಿದೆ ಎಂಬುದಾಗಿ. When you trust in the Lord, ನೀವು ದೇವರಲ್ಲಿ ಕರ್ತನಲ್ಲಿ ನಿರೀಕ್ಷಿಸಿದರೆ your test will turn into testimonies. ನಿಮ್ಮ ಪರೀಕ್ಷೆ ಅದು ಒಂದು ಸಾಕ್ಷಿಯಾಗಿ ಮಾರ್ಪಡಿಸುತ್ತದೆ. And your walk will not be challenging, your walk will become a new experience in Christ Jesus. ನಿಮ್ಮ ನಡುವಿಕೆ ಅದು ನೀವು ನಡೆಯುವುದು ಅದು ಒಂದು ವಿಭಿನ್ನವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಮಾರ್ಪಡುತ್ತದೆ. Maybe I believe that in that sea there will be very wild fish where it can kill somebody, it can kill the people. ನಾನು ಅನ್ಸುತ್ತೇನೆ ಆ ಸಮುದ್ರದಲ್ಲಿ ಒಂದು ದೊಡ್ಡ ಮೀನಿದ್ದಿರಬಹುದು, ಅದು ಜನರನ್ನು ಕೊಲ್ಲಲಿಕ್ಕೂ ಹಾಗೆ ಇರಬಹುದು. Maybe from far when it is seeing that it can see people going, it came in a mighty speed to hog them. ಅತಿ ದೊಡ್ಡವಾದಂತ ಒಂದು ವೇಗದಲ್ಲಿ ಅದು ಬಂದು ಆ ಜನರನ್ನು ತಿನ್ಲಿಕ್ಕೆ ಬಂದಿರಬಹುದು. But here it says the water stood like a wall. ಆದ್ರೆ ಇಲ್ಲಿ ಸತ್ಯವೇದದಲ್ಲಿ ಹೇಳುತ್ತದೆ ಆ ನೀರು ಗೋಡೆಯಂತೆ ನಿಂತಿತು. Not one creature could touch or scratch
Israelites when they are traveling in the midst of the ಒಂದು Red Sea. ಸಮುದ್ರದ ಪ್ರಾಣಿಯು ಸಹ ಯಾರನ್ನಾದ್ರೂ ಇಸ್ರಾಯೇಲ್ ಜನಾಂಗದವ್ರನ್ನ ಮುಟ್ಟಲಿಕ್ಕಾದ್ರೂ ಸಾಧ್ಯವಾಗಿಲ್ಲ. Because I believe ಯಾಕಂದ್ರೆ ನಾನು ನಂಬುತ್ತೇನೆ Jesus is the living water. ಯೇಸು ಕ್ರಿಸ್ತನು ಆತನು ಜೀವಿಸುವ ನೀರು. His right and left hand might be like a wall when his children are moving ahead. ಆತನ ಬಲಗೈ ಎಡಗೈ ಅದು ಗೋಡೆ ಅಂತ ನಿಂತಿರುತ್ತದೆ. ಆತನ ಮಕ್ಕಳು ಆ ಕಷ್ಟದಲ್ಲಿ ಹಾದು ಹೋಗ್ಬೇಕಾದ್ರೆ. Maybe there are mighty dangerous whales and fishes which can harm you. ಅನೇಕ ವಿಧವಾದಂತಹ ತಿಮಿಂಗ್ಲಗಳು ಅದು ಹಾನಿಕರವಾಗಿ ಇರಬಹುದು. But today the hand of God is standing as a wall to protect you and your family and your future. ಆದ್ರೆ ಇವತ್ತು ಅದೇ ದೇವರ ಹಸ್ತ ಒಂದು ಗೋಡೆಯಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಒಂದು ಮುಂದಿನ ಜೀವಿತಕ್ಕೆ ಅದು ಸಂರಕ್ಷಿಸುತ್ತದೆ. They walked on a dry ground. ಅವರು ಒಣ ನೆಲದ ಮೇಲೆ ನಡೆದು ಹೋದರು. They did not slip. ಅವರು ಜಾರಲಿಲ್ಲ. They did not fall. ಅವರು ಬೀಳಲಿಲ್ಲ. They did not get hurt. ಅವರೆಲ್ಲೂ ಪೆಟ್ಟಾಗ್ಲಿಲ್ಲ. No creature, water bodies could not harm them. ಯಾವುದೇ ಒಂದು ಸಮುದ್ರದ ಪ್ರಾಣಿಗಳು ಅವರನ್ನು ಹಾನಿ ಮಾಡಲಿಲ್ಲ. But they had a very good experience walk in the midst of the Red Sea. ಆದ್ರೆ ಅದರಲ್ಲಿ ನಡೆದು ಹೋಗುವುದು ಅವರಿಗೆ ಒಂದು ಒಳ್ಳೆಯ ಒಂದು ಸಂಗತಿಯಾಗಿತ್ತು. Hallelujah. 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 Today whatever is standing to sink you, ಇವತ್ತು ನಿಮ್ಮನ್ನು ಯಾವುದಾದ್ರೂ ಮುಳುಗಿಸುವ ಒಂದು ಅವಸ್ಥೆಯಲ್ಲಿ ನಿಂತಿರಬಹುದು. God would raise his staff and make a way for you. ದೇವರು ಆತನ ಕೋಲನ್ನು ಎತ್ತಿ ನಿಮಗೆ ಒಂದು ಹೊಸ ಮಾರ್ಗವನ್ನು ಮಾಡುವಾತನಾಗಿದ್ದಾನೆ. His hands will be like a wall to protect you. ಆತನ ಕೈಗಳು ಒಂದು ಗೋಡೆಯಾಗಿ ಇರುತ್ತದೆ ನಿಮ್ಮನ್ನು ಸಂರಕ್ಷಿಸುವುದಕ್ಕೆ. He will help you to move from this shore to the other shore. ನಿಮ್ಮನ್ನು ಈಚೆ ದಡದಿಂದ ಆಚೆ ದಡ ಸೇರಿಸಲಿಕ್ಕೆ ಸಹಾಯ ಮಾಡುವಾತನಾಗಿದ್ದಾನೆ. Behind the enemy is coming to make sure that this Israelites, everybody will be killed on the shore. ಹಿಂದೆ ಐಗುಪ್ತ ಸೈನಿಕರು ಬರುತ್ತಿದ್ದಾರೆ, ಎಲ್ಲರನ್ನು ಸಂಹರಿಸೋಣ ಈ ಇಸ್ರಾಯೇಲ್ ಜನಾಂಗವನ್ನು ಈ ದಡದಲ್ಲಿ ಎಂಬುದಾಗಿ. That was their imagination and their dream. ಅದು ಅವರ ಆಲೋಚನೆ, ಅದು ಅವರ ಒಂದು ಕನಸಾಗಿತ್ತು. But even the enemy is now confused. ಆದ್ರೆ ಈಗ ಆ ಶತ್ರುಗಳೇ ಒಂದು ಗೊಂದಲಕ್ಕೆ ಸಿಲುಕಿಕೊಂಡಿದ್ದಾರೆ. They don't know what is happening because people are walking in the midst of the Red Sea. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಎಂಬುದಾಗಿ, ಯಾಕಂದ್ರೆ ಜನರೇ ಆ ಒಂದು ಕೆಂಪು ಸಮುದ್ರದ ನಡುವೆ ನಡೆದು ಹೋಗುತ್ತಿದ್ದಾರೆ. Hallelujah. Hallelujah. And who was supposed to be killed in this shore, God made them to reach the other shore. ಯಾರು ಈ ದಡದಲ್ಲೇ ಸಾಯಲಿಕ್ಕೆ ಇದ್ರೋ ಅಂತವರನ್ನು ದೇವರು ಆಚೆ ದಡಕ್ಕೆ ಸೇರಿಸಿದನು. Because Israelites are God's children. ಯಾಕಂದ್ರೆ ಇಸ್ರಾಯೇಲ್ಯರು ದೇವರ ಮಕ್ಕಳು. So today you and I are God's children. ಇವತ್ತು ನೀವು ನಾನು ದೇವರ ಮಕ್ಕಳಾಗಿದ್ದೇವೆ. When devil has planned for our end in one particular shore, God will deliver us and bring us to the other shore. ಸೈತಾನನು ನಮ್ಮನ್ನು ಒಂದು ದಡದಲ್ಲಿ ಸಂಹರಿಸಬೇಕು ಎಂಬುದು ಆಗಿ ನೆನೆಸಿದ್ದಾಗ ದೇವರು ನಮ್ಮನ್ನು ಇನ್ನೊಂದು ದಡಕ್ಕೆ ಸುರಕ್ಷಿತವಾಗಿ ಸೇರಿಸುವಂತನಾಗಿರುತ್ತಾನೆ. If God's will, I would like to continue this message saying what happened once they reached that shore. ದೇವರ ಚಿತ್ತವಾದರೆ ಈ ಸಂದೇಶವನ್ನು ನಾನು ಇನ್ನು ಮುಂದುವರಿಸಿ ಆಚೆ ದಡಕ್ಕೆ ಸೇರಿದಾಗ ಮುಟ್ಟಿದಾಗ ಅವರಿಗೆ ಏನಾಯಿತು ಎಂಬುದಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. Remember this. ಇದನ್ನು ಜ್ಞಾಪಕ ಇಟ್ಟುಕೊಳ್ಳಿ. A new way God is preparing. ಒಂದು ಹೊಸ ದಾರಿ ದೇವರು ನಿಮಗೆ ನೇಮಿಸುತ್ತಾರೆ. Dry ground. ಆ ಒಂದು ಒಣ ನೆಲ. And he is putting a wall. ಆತನು ಒಂದು ಗೋಡೆಯನ್ನು ಕಟ್ಟುತ್ತಿದ್ದಾನೆ. And you will not fall. ನೀವು ಬೀಳುವುದಿಲ್ಲ. And you will have a blessed walk in Jesus. ನೀವು ಒಂದು ಆಶೀರ್ವಾದಕರವಾದ ಒಂದು ನಡುವಿಕೆ ಅದರ ಮಧ್ಯದಲ್ಲಿ ನಡೆಯುತ್ತೀರಾ. God will help you to reach the other side of the shore. ದೇವರು ನಿಮ್ಮನ್ನು ಆಚೆ ದಡಕ್ಕೆ ಮುಟ್ಟಲು ಸಹಾಯ ಮಾಡುತ್ತಾನೆ. Like Moses looked and cried to God. ಮೋಶೆ ದೇವರ ಕಡೆ ನೋಡಿ ಅತ್ತ ಹಾಗೆ. And God made a way for him. ದೇವರು ಆತನಿಗೆ ಒಂದು ಮಾರ್ಗ ಮಾಡಿಕೊಟ್ಟನು. Look and call upon the Lord. ಆತನನ್ನು ನೋಡಿ ಆತನನ್ನು ಕರೆಯಿರಿ. God will make a way for you. ದೇವರು ನಿಮಗೊಂದು ಮಾರ್ಗ ಮಾಡಲಿಕ್ಕೆ God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God loves you.
ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. In Jesus' name, amen. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಆಮೆನ್.